ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಕೇತಗಾನಹಳ್ಳಿಯಲ್ಲಿ ಭೂ ಒತ್ತುವರಿ ಪ್ರಕರಣ. ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಕುಮಾರಸ್ವಾಮಿ ಪ್ರತಿವಾದಿಯಾಗಿಸಲು ಹೈಕೋರ್ಟ್ ಆದೇಶ. ಸಮಾಜ ಪರಿವರ್ತನಾ ಸಮುದಾಯದ ಮನವಿಗೆ ಒಪ್ಪಿಗೆ. ಪ್ರತಿವಾದಿಯಾಗಿಸಲು ಹೈಕೋರ್ಟ್ ಆದೇಶ. ಸಮಾಜ ಪರಿವರ್ತನಾ ಸಮುದಾಯದ ಮನವಿಗೆ ಒಪ್ಪಿಗೆ. ಇನ್ನು ನ್ಯಾಯಾಂಗ ನಿಂದನೆ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸೂಚನೆ ನೀಡಿದ ಘನ ನ್ಯಾಯಾಲಯ. ಭೂ ಒತ್ತುವರಿ ಸಂಬಂಧ ಮಾಧ್ಯಮಗಳಿಗೆ ಸಂದರ್ಶನ ನೀಡುವಂತಿಲ್ಲ ಕಂಡೀಷನ್. ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ರಿಯಾಕ್ಟ್ ಮಾಡುವ ಹಾಗಿಲ್ಲ. ಎಸ್.ಆರ್. ಹಿರೇಮಠಗೆ ಎಚ್ಚರಿಕೆ ಕೊಟ್ಟ ಹೈಕೋರ್ಟ್. ಇದು ಹಿರೇಮಠೆ ಸಲ್ಲಿಸಿದ್ದ ಒಂದು ಅರ್ಜಿ ದೂರು. ಮುಂದಿನ ವಿಚಾರಣೆ ಜೂನ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ನನ್ನನ್ನು ಕೆಣಕಬೇಡಿ, ಟನ್ ಗಟ್ಟಲೆ ದಾಖಲೆ ರಿಲೀಸ್ ಮಾಡ್ತೀನಿ ಅಂದಿದ್ದು. ಕರ್ನಾಟಕ ವಿಭಾಗೀಯ ಪೀಠದಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ. ಕೇತಗಾನಹಳ್ಳಿಯಲ್ಲಿ ಭೂ ಒತ್ತುವರಿ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಈ ಹಿಂದೆ ಅಂದರೆ ದಶಕದ ಹಿಂದೆ ಹಿರೇಮಠ ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ, ಕೇತಗಾನಹಳ್ಳಿ ಒಂದಷ್ಟು ಸರ್ವೆ ನಂಬರ್ನಲ್ಲಿ ಭೂ ಅಕ್ರಮ ನಡೆದಿದೆ, ಅಂದರೆ ಗೋಮಾಳ ಜಾಗವನ್ನು ಅಕ್ರಮ ಮಾಡ್ಕೊಂಡಿದ್ದಾರೆ ಅಂಥೇಳಿ ಇವರ ವಿರುದ್ಧ. ಜೊತೆಗೆ ಅಲ್ಲಿನ ಜಿಲ್ಲಾಧಿಕಾರಿ JCB ಕಳಿಸ್ಕೊಟ್ಟಿದ್ರು ಅದನ್ನು ತೆರವು ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯ ಚರ್ಚೆಗೂ ಕೂಡ ಗುರಿಯಾಗಿತ್ತು. ನನ್ನನ್ನು ಕೆಣಕಬೇಡಿ, ನಿಮ್ಮ ವಿರುದ್ಧವೂ ಕೂಡ ಸಾಕಷ್ಟು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂಥೇಳಿ ಕೌಂಟರ್ ಕೊಟ್ಟಿದ್ರು. ಅದೇ ಆ ಚರ್ಚೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಆ ಒಂದು ಖಾರವಾದಂತಹ ರಿಯಾಕ್ಷನ್ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ನ್ಯಾಯಾಂಗ ನಿಂದನೆ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ಕೊಡಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸೂಚನೆ ನೀಡಿದ ಹೈಕೋರ್ಟ್. ಭೂ ಒತ್ತುವರಿ ಸಂಬಂಧ ಮಾಧ್ಯಮಗಳಿಗೆ ಸಂದರ್ಶನ ನೀಡುವಂತಿಲ್ಲ ಅನ್ನೋ ಗಂಭೀರವಾದಂಥ ನಿಬಂಧನೆಯನ್ನು ಹಾಕಲಾಗಿದೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡುವಂತಿಲ್ಲ, ಯಾವುದೇ ತರಹದ ರಿಯಾಕ್ಷನ್ ಮಾಡುವ ಹಾಗಿಲ್ಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಎಸ್.ಆರ್. ಹಿರೇಮಠ್ ಅವರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಂದರೆ ದೂರುದಾರ ಎಸ್.ಆರ್. ಹಿರೇಮಠ್ಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮುಂದಿನ ವಿಚಾರಣೆಗೆ ಜೂನ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿರುವಂತಹದ್ದು. ಕರ್ನಾಟಕ ವಿಭಾಗೀಯ ಪೀಠದಲ್ಲಿ ನ್ಯಾಯಾಂಗ ನಿಂದನೆ ವಿಚಾರಣೆ ನಡೆಯಿತು. ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಬಗೆಗಿನ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿದು.